ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹೇಯ್, ಎಷ್ಟು ಧೈರ್ಯ ನಿನಗೆ ಭೀಮರಾವ್ ನಮ್ಮ ಈ ಪೇಪರ್ ಬಂಡಲ್ಗಳನ್ನ ಮುಟ್ಟೋದಕ್ಕೆ? ನಿಮ್ಮ ಜನ ನನಗೆ ಸವಾಲು ಹಾಕಿದ್ರು. ಹಾ, ನಾವೇ ಸವಾಲು ಹಾಕಿದ್ದು. ಏನ್ ಸವಾಲು? ಅದೇನಂದ್ರೆ, ನನ್ನ ಗಾಯ ಆಗಿರೋ ಕೈಗಳಿಂದ ನಾನು ಈ ಬಂಡಲ್ಗಳನ್ನ ತೆಗೆದು ಹೊರಗಿಟ್ರೆ ಇವ್ರು ನನ್ನ ಕೆಲಸಕ್ಕೆ ಅಡ್ಡಿಪಡಿಸಲ್ವಂತ. ಹೌದು, ಆದ್ರೆ ನಿಮ್ಮ ಅನುಮತಿ ಇಲ್ಲದೆ ನಾವೇನು ಮಾಡಲ್ಲ. ಅಂದ್ರೆ ಮತ್ ಸವಾಲ್ ಯಾಕೆ ಹಾಕಿದ್ರಿ? ನಾವ್ ಇವಾಗ್ಲೂ ತಯಾರಾಗಿದ್ದೀವಿ, ನಮಗೇನ್ ತೊಂದರೆ ಇಲ್ಲ. ಸಾಹೇಬ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡ್ತೀವಿ. ಯಾಕೆ ಅಂದ್ರೆ ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಮತ್ ನೀನು ನಿನ್ ಕೆಲಸ ನೋಡ್ಕೋ. ಆದ್ರೆ ಸರ್, ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ರ? ಸವಾಲ್ ಹಾಕ್ಬಿಟ್ಟು ಈಗ ಮಾತಕ್ಕೆ ತಪ್ಪದೆ ಹೇಗೆ? ಆದ್ರೆ ಮ್ಯಾನೇಜರ್ ಸಾಹೇಬ್ರು ಬೇಡ ಅಂದ್ರಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಹೋಗ ಅವರನ್ನೇ ಕೇಳು. ಸವಾಲಂತೆ ಮಾತಂತೆ. ಈ ಸಲ ನಿಮ್ಮನ್ನ ಠಾಣೆ ಕರ್ಕೊಂಡು ಹೋಗಲ್ಲ ನಾನು. ಈ ಸಲ ನಿಮಗೆ ಕೊಡೋ ಶಿಕ್ಷೆ ಬೇರೆ ಥರನೇ ಇರುತ್ತೆ. ಸುಮ್ಮನೆ ಇಲ್ಲಿಂದ ನಿಮ್ಮ ಮನೆಗಳಿಗೆ ಹೊರಟು ಬಿಡಿ. ಮತ್ತು ಪ್ರತಿಯೊಂದು ದಿನ ನಾನು ವಠಾರದಿಂದ ಆಚೆ ಹೋಗಿ ವಾಪಸ್ ಬರೋದನ್ನ ನೀವು ನೋಡಬೇಕು. ಇದೇ ನಾನು ನಿಮ್ಮೆಲ್ಲರಿಗೂ ಕೊಡ್ತಾ ಇರೋ ಶಿಕ್ಷೆ. ಪ್ರತಿ ಸಲ ಭೀಮರಾವ್ ಮುಂದೆ ಮಣ್ಣು ಮುಗ್ತಿದ್ವಿ, ಆದ್ರೆ ಈ ಸಲ ಅವನು ನಮಗೆ ಅವಮಾನ ಮಾಡಿ ಕಳಿಸಿದ್ದಾನೆ. ನಮಗೆ ಯಾವ ಶಿಕ್ಷೆನೂ ಕೊಡದೆ. ಅಲ್ಲ, ಇದಕ್ಕಿಂತ ದೊಡ್ಡ ಶಿಕ್ಷೆ ನಮ್ಗೇನಾದ್ರೂ ಬೇಕಾ? ನನ್ನ ಮೇಲೆ ನನಗೆ ಅಸಹ್ಯ ಅನ್ನಿಸ್ತಿದೆ. ಥೂ ಅನ್ನಿಸ್ತಾ ಇದೆ. ನಾವೇ ಠಾಣೆಗೆ ಹೋಗಿ ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡೋಣವಾ? ಅಯ್ಯೋ, ಕೊನೆ ಪಕ್ಷ ಭೀಮರಾವ್ ಮುಂದೆ ಆಗ ನಾವು ತಲೆ ಎತ್ಕೊಂಡಾದ್ರೂ ನಡಿಬೋದಲ್ಲ. ನಿಮ್ಗೆಲ್ಲ ತಲೆಗೆಲೆ ಕೆಟ್ಟಿದೆಯನ್ರೋ? ಭೀಮರಾವ್ಗೂ ಇದೇ ಬೇಕಿರೋದು. ಈ ಜನಾರ್ದನ್ ತರ ನಮ್ಮೇಲೆ ನಮ್ಗೆ ಅಸಹ್ಯ ಹುಟ್ಬೇಕು, ಇಲ್ಲ ಈ ಮಂಚ ಎಂತರ ಠಾಣೆಗೆ ಹೋಗ್ಬೇಕು ಅನ್ಬೇಕು. ಆಗ ನಮ್ಮೆಲ್ರಿಗೂ ಶಿಕ್ಷೆನೂ ಆಗತ್ತೆ. ಅಲ್ಲಿ ಆ ಭೀಮರಾವ್ ಇಡೀ ಬೀದಿಲೆಲ್ಲ ನಮ್ಮ ಬಗ್ಗೆ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ನಮ್ಗೇನೋ ಅವನು ದೊಡ್ಡ ಉಪಕಾರ ಮಾಡ್ದಂಗೆ. ಠಾಣೆಗೆ ಹೋಗಿ ದೂರ್ ಕೊಡ್ಲಿಲ್ಲ ಅಂತ ನಾವೆಲ್ಲೂ ಹೋಗೋದು ಬೇಡ. ಕೇಳಿಸ್ಕೊಳ್ಳಿ, ಈ ಘಟನೆನ ನಾವೆಲ್ಲರೂ ಇಲ್ಲಿಗೆ ಮರ್ತ್ಬಿಡೋಣ. ಆ ಭೀಮರಾವ್ ನಮ್ಮ ಮುಂದೆ ಬಂದಾಗ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ಬಾರ್ದು. ಏನೋ ರಾಗೋ, ಸರಿತಾನೆ ನನ್ನ ಮಾತು? ನನಗೂ ಹಾಗೆ ಅನ್ನಿಸ್ತಿದೆ. ನಂಜು ಸರಿಯಾಗೇ ಹೇಳ್ತಿದ್ದಾನೆ. ನಾವು ಹಾಗೆ ಮಾಡೋಣ. ಎದ್ದೇಳಿ. ಮಂಚಯ್ಯ, ನೀವ್ಯಾಕೆ ಇಲ್ಲಿ ಕೂತ್ಕೊಂಡು ಭೀಮನ್ ಬಗ್ಗೆ ಮಾತಾಡ್ತಿದ್ದೀರಾ? ನೀನೇ ಕಿಲಿಗೆ ಬಂದೆ? ಇಸ್ತ್ರಿಗ್ ಬಟ್ಟೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವು ಬೆಳಗ್ಗೆಯಿಂದಾನೆ ವಟಾರದಿಂದ ನಾಪತ್ತೆ. ಇಲ್ಲಿ ಕೂತ್ಕೊಂಡು ಭೀಮನ್ ಬಗ್ಗೆ ಮಾತಾಡ್ತಿದ್ದೀರಾ? ಏನ್ ವಿಷಯ? ಅಯ್ಯೋ, ಏನಿಲ್ಲ. ನಾವೆಲ್ಲ ಅನ್ಕೊಂಡಿದ್ವಿ ಇವತ್ತು ಬೆಳಗಿನ ಚಹಾನ ಹೊರಗಡೆ ಕುಡಿಯೋಣ ಅಂತ, ಅದಕ್ಕೆ ಬಂದಿದ್ವಿ. ಅಷ್ಟೇ, ಬೇರೇನೂ ಇಲ್ಲ, ಬೇರೇನೂ ವಿಷಯ ಇಲ್ಲ. ಏನ್ರಪ್ಪ, ಹೋಗು, ನೀನು ಹೋಗಿರೋ, ನಾವ್ ಹಿಂದೆನೆ ಬರ್ತೀವಿ. ಹೋಗಿರು. ಸರಿ, ಬೇಗ ಬಾ. ಈ ಭೀಮ್ರಾವ್
ಎಲ್ರ ಮುಂದೇನೋ ನಾಚಿಕೆಲಿ ನಮ್ಮ ಮುಖ ಮುಚ್ಕೊಳ್ಳೋ ಥರ ಮಾಡ್ಬಿಟ್ಟ. ಪ್ರತೀಕಾರ ಆಗ್ಲೇಬೇಕು ಇದಕ್ಕೆ. ಆ ಭೀಮ್ರಾವ್ ಕೂಡ ಎಲ್ರ ಮುಂದೇನೋ ನಾಚಿಕೆಯಲ್ಲಿ ಮುಖ ಮುಚ್ಕೊಳ್ಳೋ ಥರ ಮಾಡಬೇಕು. ಖಂಡಿತ ನಂಜುಂಡಣ್ಣ, ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ಭೀಮನಿಗೆ ಪ್ರತೀಕಾರದ ಬಿಸಿ ತಾಗಿಸ್ಬೇಕು. ಸರ್, ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಅವ್ರು ಸವಾಲ್ ಹಾಕಿದ್ರು, ನಾನು ಆ ಸವಾಲನ್ನ ಗೆದ್ದೆ, ಅವ್ರು ಸೋತಿದ್ದಾರೆ. ಮಾತಕ್ಕೆ ತಪ್ತಾ ಇದ್ದಾರೆ ಅವ್ರೀಗ. ಮತ್ ಅದನ್ನ ನೋಡ್ಬಿಟ್ಟು ನೀವಿಲ್ಲಿ ಕುತ್ಕೊಂಡು ನಗ್ತಾ ಇದ್ದೀರಾ. ಮತ್ತಿಲ್ಲಿ ಬರೀ ಸೋಲು ಗೆಲುವಿನ ಮಾತು ಮಾತ್ರ ಅಲ್ಲ. ಸರಿಯಾಗಿ ಹೇಳ್ದೆ. ವಿಷಯ ಮಾತಿಗೆ ತಪ್ಪಿದ್ದಲ್ಲ. ನಿನ್ನ ವಿಶ್ವಾಸನ ಮುರಿಯೋದೇ ನಮ್ಮ ಕೊನೆಯ ಗುರಿ. ನೀನೇನಾದ್ರೂ ಗೆದ್ಬಿಟ್ಟೆ ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ ಆಗ ಎಲ್ಲ ಸುಲಭ ಆಗ್ಬಿಡುತ್ತೆ. ಭೀಮ್ರಾವ್, ನೀನ್ ಈ ಹೋರಾಟನ ಗೆಲುವು ಸೋಲು ಅಂತ ನೋಡ್ತಿದೀಯ. ಆದ್ರದು ಹಾಗಲ್ಲ. ನೀನಿದ್ರಲ್ಲಿ ಗೆದ್ರೂ ಕೂಡ ಆಗ್ಲೂ ನಿನಗೇನೂ ಸಿಗೋದಿಲ್ಲ. ನಮ್ ಸವಾಲಲ್ಲಿ ನೀನ್ ಗೆದ್ದ ಮಾತ್ರಕ್ಕೆ ನೀನು ನಮ್ಗಳ ತರ ಆಗೋದಿಲ್ಲ. ಸರ್, ಹೀಗೆಲ್ಲ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ನಿಮಗೆ ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ? ನೀವು ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಜಾತಿಗಿರೋ ಗೌರವನೇ ಸಮಾಜದಲ್ಲಿ ಕಡಿಮೆ ಆಗುತ್ತೆ. ಹೊರಗೆ ಅಕಸ್ಮಾತ್ 4 ಜನಕ್ಕೇನಾದರೂ ಸಮಾಜದಲ್ಲಿ ದೊಡ್ಡವರು ಅನ್ನಿಸ್ಕೊಂಡವರು ಒಂದು ಸವಾಲನ್ನು ಸೋತು ಮಾತಿಗೆ ತಪ್ಪಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ಇನ್ಮೇಲೆ ಅವರೆಲ್ಲ ನಿಮ್ಮ ಜಾತಿಯವ್ರಿಗೆ ಅದು ಯಾವ ಗೌರವ ಕೊಡ್ತಾರೆ? ಹೋಗು, ಬೀದಿಯಲ್ಲಿ ಡಂಗೂರ ಸಾರ್ಕೊಂಡ್ ಬಾ. ಯಾರಿಗೆ ಹೇಳಿದ್ರು ಅವ್ರು ಒಂದೇ ಮಾತು ಹೇಳೋದು, ನಿಮ್ಮಂತವ್ರ ಮುಂದೆ ನಮ್ಮನ್ನ ಆದರ್ಶ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮಿಂದ ಗೌರವನೂ ಬೇಕಿಲ್ಲ. ನಾವೆಲ್ಲೇ ಇದ್ರು, ಎಂಥ ಪರಿಸ್ಥಿತಿಯಲ್ಲೇ ಇದ್ರು ನಾವು ನಿಮಗಿಂತ ಶ್ರೇಷ್ಠರು, ಮತ್ ಹಾಗೇನೆ ಇದ್ದೇ ಇರ್ತೀವಿ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಹೋಗು, ನಿನ್ ಕೈಗೆ ಚಿಕಿತ್ಸೆ ಮಾಡಿಸ್ಕೊ. ಇಲ್ಲ ಅಂದ್ರೆ ಈ ಕೆಲಸ ಬಿಟ್ಟು ಹೊರಟೋಗು. ಇಲ್ಲ ಆಗ್ತಾ ಇರೋಂಥ ಸಮಸ್ಯೆಗಳನ್ನ ನಿನಗೆ ಸಹಿಸ್ಕೊಳಕ್ ಆಗದೆ ಇರ್ಬೋದು. ಮತ್ತೆ ನಿನ್ ಮಾತಿನ ಪ್ರಭಾವ ಇಲ್ಲಿ ಯಾರ ಮೇಲೂ ಬೀಳೋದಿಲ್ಲ. ಮತ್ತೆ ನೀನು ಮಾಡೋಂಥ ತ್ಯಾಗಗಳಿಂದ ಇಲ್ಲಿ ಯಾರ ಮನಸ್ಸು ಕರಗೋದು ಇಲ್ಲ. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ, ಈ ಆಫೀಸಲ್ಲೇ ಕೆಲಸ ಮಾಡ್ತೀನಿ. ಆದರೆ ಒಂದು ಬದಲಾವಣೆ ತರ್ತೀನಿ. ನೀವೇ ನೋಡ್ತಾ ಇರಿ, ನಾವೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ನಿಮ್ಮಂಥ ಜನರು ಅವ್ರು ಕೂಡ ಬದಲಾಗ್ತಾರೆ. ದುರಹಂಕಾರದಿಂದ ಕಟ್ಟಿರುವಂಥ ನಿಮ್ಮ ಸೌಧ ಭೂಮಿ ಸೇರುತ್ತೆ. ಸಂಘರ್ಷದ ಈ ಬಿರುಗಾಳಿ ನಿಮ್ಮ ಸೌಧಾನ ಸರ್ವನಾಶ ಮಾಡುತ್ತೆ ಸರ್. ನೀವುಗಳೊಂದು ಸವಾಲನ್ನು ಸೋತ್ರೂ ಕೂಡ ಅದನ್ನು ಒಪ್ಕೊಳ್ಳಲ್ಲಲ್ವಾ? ನಾನಾದರೂ ಕೂಡ ನಿಮ್ಗೆಲ್ರಿಗೂ ಇನ್ನೊಂದು ಸವಾಲು ಹಾಕ್ತಿದ್ದೀನಿ. ಎಲ್ಲ ಬದಲಾಗುತ್ತೆ, ಎಲ್ಲ ಬದಲಾಗುತ್ತೆ. ಹೊರಗೂ ಅಷ್ಟೇ, ಈ ಆಫೀಸ್ನಲ್ಲೂ ಅಷ್ಟೇ. ಬರೆದು ಕೊಟ್ಬಿಡು, ಮಾತಿಗೆ ತಪ್ಪಿದ್ರೆ ಕೆಲಸ ಬಿಟ್ಬಿಡ್ತೀನಿ ಅಂತ. ನಿಮಗಿಂತ ಮುಂಚೆ ಸಾಕಷ್ಟು ಜನರಿಗೆ ಬರ್ಕೊಟ್ಟಿದ್ದೀನಿ, ಆದರೆ ಪ್ರತಿಯೊಬ್ಬರು ಸೋತಿದ್ದಾರೆ. ನಾನಂತೂ ಸೋಲೋನಲ್ಲ. ನೀವು ಸೋಲ್ತೀರಾ ಸರ್? ಹಾಗಿದ್ರೆ ಬರ್ತ್ಕೊಡು. ನಿನಗೇನಾದ್ರೂ ಅಷ್ಟೊಂದು ವಿಶ್ವಾಸ ಇದ್ರೆ ಹಾಗಿದ್ರೆ ಇದನ್ ತಗೋ, ಬರ್ತ್ಕೊಡು. ಬರ್ದ್ಕೊಡ್ರಿ ಅವ್ರಿಗೆ. ಖಂಡಿತ ಬರ್ಕೊಡ್ತಾರೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದು ಅಯ್ಯೋ, ಕೈಗೇನಾಯ್ತು? ಅದೇನಿಲ್ಲ. ಏನೂ ಇಲ್ಲ ಅಂತಿದ್ದೀರಾ, ಕೈಯಲ್ಲಿ ರಕ್ತ ಬರ್ತಿದೆ. ಅದೇನಿಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ಆಗಿರೋ ಗಾಯನ ಮುಚ್ಚಿಡೋ ಅಂತ ನಾಟಕನ ಆಮೇಲೆ ಮಾಡ್ಕೊಳ್ಳಿ. ಈಗೇನ್ ಮಾಡ್ತಿದೀವೋ ಅದನ್ನ ಮುಂದುವರ್ಸಿ. ಹೇಳಪ್ಪ ಭೀಮ್ರಾವ್, ಬರ್ತ್ಕೊಡೋ ಧೈರ್ಯ ಇಲ್ವೋ ಅಥವಾ ಭಯ ಆಗ್ತಿದ್ಯೋ? ಬರ್ತ್ಕೊಡೋ. ನಿಮಗೆ ಅರ್ಥ ಆಗ್ತಿಲ್ಲ. ಇವ್ರು ಬರೆಯಕ್ ಹಿಂದೆಟಾಗ್ತಿರೋದು ವಿಶ್ವಾಸ ಇಲ್ಲ ಅಂತಲ್ಲ. ಇವ್ರು ಯೋಚನೆ ಮಾಡ್ತಿರೋದು ನಿಮ್ಮ ಮುಂದೆ ಇವ್ರ ಹಠ ಏನು ಅಂತ ಗೊತ್ತಾಗ್ಬಾರ್ದು. ನೀವು ಇವ್ರಿಗೆ ಮ್ಯಾನೇಜರು, ನಿಮಗೆ ಅವಮಾನ ಮಾಡೋದು ಇವ್ರಿಗಿಷ್ಟ ಇಲ್ಲ. ಇದೇ ಕಾರಣಕ್ಕೆ ಅವ್ರ ಪೆನ್ ಎತ್ಕೊಂಡಿಲ್ಲ. ಆದ್ರೆ ಒಂದ್ಸರಿ ಅವ್ರ ಪೆನ್ ಎತ್ಕೊಂಡ್ರೆ ಸೋಲ್ ಕಾಣಿಸೋದೇ ಇಲ್ಲ. ಗೌರವ ಗೀರ್ವನೆಲ್ಲ ಪಕ್ಕಕ್ಕಿಡು ಭೀಮ್ರಾವ್. ನೀನಿವಾಗ ಬರ್ದ್ಕೊಡೋದನ್ನ ನಾನು ಭದ್ರವಾಗಿಟ್ಕೋತೀನಿ. ಪೇಪರ್ ಎತ್ಕೊಂಡು ಅವ್ರಿಗೆ ಬರ್ದ್ಕೊಡಿ.
ನೀವು ಸುಮ್ಮನೆ ಇರಿ. ನೀವು ಅದೇನು ಬರಿಬೇಕು ಅಂತ ಹೇಳಿ ನಾನೇ ಬರಿತೀನಿ. ಇಲ್ಲ ರಾಮ, ಇನ್ಮೇಲೆ ಇವ್ರಿಗೆ ನಾನೇ ಬರ್ಕೊಡ್ಬೇಕು. ಪೆನ್ ಕೊಡು. ನೀನ್ ಸೋತಿದ್ದಿನ ನಿನ್ನ ಹಸ್ತಾಕ್ಷರ ತೋರಿಸ್ತೀನಿ. ಆಗಿದ್ದ ನಿನಗೆ ನೆನಪಿಸ್ತೀನಿ. ಹೊರಡ್ಬೋದು ನೀನು. ಸುಧಾರಣೆಗಾಗಿ ಹೋರಾಟ ಮುಂದುವರ್ಸು. ಸದ್ಯಕ್ಕಂತೂ ನಿನ್ನ ರಿಜಿಸ್ಟರ್ ಖಾಲಿಯಾಗೇ ಇರುತ್ತೆ. ಅದಕ್ಕೂ ಮುಂಚೆ ನನಗೂ ಒಂದು ಕೆಲಸ ಇದೆ. ಏನು? ಪೇಪರ್ ಕೊಡಿ. ಏನ್ ಮಾಡ್ತಿದ್ದೀರಮ್ಮ? ಸರ್, ಪತಿಯ ಸಂಕಲ್ಪದ ಪತ್ರದಲ್ಲಿ ಪತ್ನಿಯ ಹಸ್ತಾಕ್ಷರ ಇದು. ಒಂದ್ ವೇಳೆ ನಾವ್ ಸೋತ್ರೆ ನಾವಿಬ್ರು ಒಟ್ಟಿಗೆ ಸೋಲ್ತೀವಿ. ಅದೇ ಗೆದ್ರೆ ಇವ್ರ ಸಂಕಲ್ಪ ಮತ್ತೆ ನನ್ನ ನಂಬಿಕೆ ಎರಡೂ ಗೆಲ್ಲುತ್ತೆ. ನೀವು ಒಂದ್ ಸ್ವಲ್ಪ ಹೊತ್ತಿಗೆ ಹೊರಗಡೆ ಬರ್ಬೋದಾ? ನಾಟಕ ಆಡೋ ನಿನ್ ಹೆಂಡ್ತಿಗೆ ಹೇಳು ಪದೇ ಪದೇ ಈ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ. ಹೋಗು. ಈ ಗಾಯ ಹೇಗಾಯ್ತ್ರಿ ನಿಮ್ಗೆ? ಇರ್ಲಿ ಬಿಡುರಮ್ಮ, ಎಲ್ರೂ ಕಷ್ಟಪಡೋರೆ. ಸಣ್ಣ ಪುಟ್ಟ ಗಾಯ ಆಗ್ತಾ ಇರುತ್ತೆ. ಇವತ್ ನನ್ ಕೈಗೆ ಏಟಾಗಿದೆ ಅಷ್ಟೇ. ಅದಕ್ಕಿಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ಯಾಕೆ ತಲೆ ಕೆಡಿಸ್ಕೋಬಾರ್ದು? ನಿಮ್ ಕೈಯಲ್ಲಿ ರಕ್ತ ಬರ್ತಿದೆ. ಹಾ, ಕೊಯ್ದಿದೆ, ಅದಕ್ಕೆ ರಕ್ತ ಬರ್ತಿದೆ. 2 ದಿನದಲ್ಲಿ ಸರಿ ಹೋಗುತ್ತೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ ರಮ್ಮ. ಅದ್ ಬಿಡು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅದು ಕೂಡ ಇದ್ದಕ್ಕಿದ್ದ ಹಾಗೆ. ನಿನ್ನ ಕೆಲಸ ನೀನ್ ಮಾಡು, ನನ್ನ ಕೆಲಸ ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ನಮ್ಮ ಕೆಲಸ, ನಮ್ಮ ಹೋರಾಟ ನಾವೇ ಮಾಡ್ಕೋಬೇಕು ರಮ್ಮ. ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಕಂಡ್ಕೋಬೇಕು. ಈಗ ಮತ್ತೆ ಹೇಳ್ಬೇಡ ನನ್ನ ಜೊತೆ ಅವಮಾನನ ಹಂಚ್ಕೋಬೇಕು ಅಂತ. ನೀನ್ ಯಾಕೆ ಬಂದೇನ್ ಸರಿ ಹೇಳು. ನಾನು ಹೇಳದನ್ ಕೇಳಿದ್ಮೇಲೆ ಅಲ್ವಾ ಗೊತ್ತಾಗೋದು. ಸರಿ ಆಯ್ತಮ್ಮ, ಮೆತ್ತ ಕೇಳ್ತೀನಿ. ಹೇಳು, ಯಾಕೆ ಬಂದೆ ಇಲ್ಲಿಗೆ? ನನಗನ್ನಿಸ್ತು ನಿಮ್ಗೇನೋ ಆಗಿದೆ ಅಂತ, ಅದಕ್ಕೆ ನೋಡ್ಬೇಕು ಅಂತ ಬಂದೆ. ನಿಮಗ್ ನಾನು ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ, ನಾನು ಇಲ್ಲಿ ಬರಬಾರ್ದಾಗಿತ್ತು ಅಂತ ಅದು ತಪ್ಪನ್ಸಿದ್ರು ನನಗೆ ಯಾವಾಗೆಲ್ಲ ಅನ್ಸುತ್ತೋ ಇಲ್ಲಿಗೆ ಬರಬೇಕು ಅಂತ ನೀವು ತಡೆದ್ರೂ ನಾನು ಬರ್ತೀನಿ. ಹಾ, ನಮ್ಮ ಸಂಘರ್ಷ ನಾವೇ ಮಾಡಬೇಕು ಅಂತ ಗೊತ್ತು. ಆದ್ರೆ ಒಬ್ರು ಹೋರಾಟಕ್ಕೆ ಇನ್ನೊಬ್ರು ಕೈ ಜೋಡಿಸಿದ್ರೆ ಆಗಿಬ್ರು ಸಂಘರ್ಷನ ಸುಲಭ ಆಗುತ್ತೆ. ಮೊದಲು ಕೈಗೇನಾಯ್ತು, ಹೇಗ್ ಕುಯ್ಕೊಂಡ್ರಿ? ಈಗ ನೀನ್ ಸುಮ್ನಿದ್ರೆ ನಾನು ಹೇಳ್ಬೋದಲ್ವಾ ರಮ್ಮ? ನನಗೂ ಮಾತಾಡಕ್ ಬಿಡು ಸ್ವಲ್ಪ. ಸರಿ, ಸುಮ್ನಿರ್ತೀನಿ. ಏನಾಯ್ತು ಕೈಗೆ? ಅದೇನೂ ಇಲ್ಲ,
ಆಫೀಸ್ಗೆ ಕಳ್ಳರು ಬಂದಿದ್ರು ಪೇಪರ್ ಕದಿಯೋಕ್ಕೆ. ನಾನವ್ರನ್ನ ಹಿಡಿಯೋದಕ್ಕೆ ಹೋದೆ. ಅದರಲ್ಲಿ ಒಬ್ಬನ ಕೈಯಲ್ಲಿ ಚಾಕು ಹೋಯ್ತು, ಅವನೇ ಕೊಯ್ದ್ಬಿಟ್ಟ. ಈ ಗಾಯ ಆಗಿದೆಯಲ್ಲ, ಅದಕ್ಕೇನೀಗ? ಅದು ಸರಿ ಹೋಗುತ್ತೆ ಬಿಡು. ಹೇಗ್ ಸರಿ ಹೋಗುತ್ತೆ? ನೀವು ಡಾಕ್ಟರ್ ಹತ್ರ ಬನ್ನಿ. ಅದ್ರ ಅವಶ್ಯಕತೆ ಇಲ್ಲ ರಮ್ಮ, ನಾನು ಆಮೇಲೆ ಬಟ್ಟೆ ಕಟ್ಕೋತೀನಿ, ಪರವಾಗಿಲ್ಲ ಬಿಡು. ಭೀಮ್ರಾವ್, ಕೆಲಸ ಮಾಡೋ ಸಮಯದಲ್ಲಿ ಕೈಗೆ ಚಿಕ್ಕ ಗಾಯ ಆಯಿತು ಅಂತ ಓಡ್ ಬಂದಿರೋ ಕಾರ್ಮಿಕ ಆಫೀಸಿನ ವ್ಯವಸ್ಥೆ ಬದಲಾಯಿಸ್ತಾನಂತೆ. ಆದ್ರೆ ನಾನು ನಿನಗೆ ಹೋಗೋಕೆ ರಜೆ ಕೊಡೋದಿಲ್ಲ. ಅಂಥದ್ದೇನ್ ಕೆಲಸ ಮಾಡಿಸ್ತೀರಾ ಇವ್ರ ಕೈಲಿ? ನೀವ್ ಬನ್ನಿ, ಪಟ್ಟಿ ಮಾಡಿಸ್ಕೊಂಡ್ ಬರೋಣ. ಬರಕ್ಕಾಗಲ್ಲ ರಮ್ಮ, ಕೆಲ್ಸಕ್ಕೂ ಕೆಲವು ನಿಯಮಗಳಿರುತ್ತೆ. ಒಂದು ಸ್ವಲ್ಪ ಹೊತ್ತು ನಾನು ಆಫೀಸಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರು. ಇವ್ರ ಅನುಮತಿ ಪಡಿಬೇಕಾಗಿರೋದು ನನ್ನ ಕರ್ತವ್ಯ. ಮತ್ತು ಇವ್ರು ನನಗೆ ಅನುಮತಿ ಕೊಡೋರಲ್ಲ. ನೀನೀಗ ಹೊರಡು, ನಾನು ಆಮೇಲೆ ನೋಡ್ಕೊ. ಏನ್ ಮಾತಾಡ್ತಿದ್ದೀರಾ? ಕೈಯಲ್ಲಿ ರಕ್ತ ಬರ್ತಿದೆ, ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಬನ್ನಿ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ರಮ್ಮ, ಈಗ ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಮನೆಗೆ ಹೊರಡು, ತಲೆ ಕೆಡ್ಸ್ಕೊಳ್ಳೋದು ಬಿಡು. ಭೀಮ್ರಾವ್, ಒಳಗೋಗು, ಕ್ರಿಮಿನಾಶಕ ಸಿಂಪಡಿಸು, ಹೋಗು. ರೀ, ಪಟ್ಟಿ ಮಾಡಿಸ್ಕೊಂಡ್ ಬರೋಣ, ಬನ್ನಿ. ಆಮೇಲೆ ಮಾಡ್ಕೋತೀನಿ ರಮ್ಮ, ಅದ್ರ ಪಾಡ್ಗದ್ ಸರಿ ಹೋಗುತ್ತೆ, ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ನೀನ್ ಮನೆಗೆ ಹೊರಡು, ತಲೆ ಕೆಡ್ಸ್ಕೋಬೇಡ. ಇವತ್ತು ಕೈ ಗಾಯ ಆಗಿದೆ, ಅದೇ ರೀತಿ ಭೀಮ್ರಾವನ ಅಹಂಕಾರನೂ ನಾಶ ಆಗುತ್ತೆ. ನೋಡು, ದಡ್ಡನ್ ತರ ಆಡ್ಬೇಡ. ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ, ಅವಳ ಹತ್ರ ಹೀಗೆಲ್ಲ ನೀನ್ ನಡ್ಕೋಬೇಡ ಕಂದ. ನಿನ್ಗೂ ಗೊತ್ತಿದೆ ಅವಳಿಗೆ ಹೇಗೆ ಏಟಾಗಿದೆ ಅಂತ. ನನ್ಗನ್ಸುತ್ತೆ ನೀನು ಅವಳನ್ನ ನೂಕಿರ್ಬೋದು ಅಂತ. ಜೀವನದಲ್ಲಿ ಸಂಬಂಧ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಯಾರಿಗೊತ್ತು, ನಿಮ್ ಪ್ರೀತಿನಲ್ಲಿ ಬಿರುಕು ಮೂಡ್ಬೋದು, ದೂರನೂ ಆಗ್ಬೋದು. ಇಂಥ ಸಮಯದಲ್ಲಿ ನಾವು ಸೋಲ್ಬೇಕಾಗತ್ತೆ, ಒಪ್ಕೋಬೇಕಾಗತ್ತೆ ಎಲ್ಲ ತಪ್ಪು ನಮ್ದೇ ಅಂತ. ತಪ್ಪನ್ನ ಒಪ್ಕೊಳ್ಳೋದ್ರಿಂದ ಒಂದೊಂದ್ಸಲ ಸಂಬಂಧಗಳನ್ನ ಉಳಿಸ್ಕೊಳ್ಳಬಹುದು. ಹೇಳಿ ಹೇಳಿ, ಎಷ್ಟೇ ಹೇಳಿದ್ರೂ ಪ್ರಯೋಜನ ಇಲ್ಲ. ನೋಡು, ಲಕ್ಷ್ಮಿ ಬಟ್ಟೆ ಒಣಗಾಕೋದಕ್ಕೆ ಹೋಗ್ತಿದ್ದಾಳೆ. ಹೋಗು, ಹೋಗಿ ಬಟ್ಟೆ ಒಣಗಾಕೋದಕ್ಕೆ ನೀನ್ ಸಹಾಯ ಮಾಡು. ಈ ಭೀಮ್ರಾವ್ ಇದಾನಲ್ಲ, ಇವನು ಯಾಕೋ ಶತದಡ್ಡ ಅಂತ ನನ್ಗನ್ಸ್ತಿದೆ. ಅಲ್ಲ, ಅವನ್ ಶತ್ರುಗಳನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಬೇಕಾದ್ರೆ ಇವತ್ತಿನ ಘಟನೆನೆ ನೋಡಿ. ಇವತ್ತು ನಂಜುಂಡ, ಜನಾರ್ದನ್, ಮಂಚಯ್ಯ, ರಘು ಎಲ್ರೂ ದಿನಪತ್ರಿಕೆಯನ್ನ ಕಳ್ತನ ಮಾಡೋವಾಗ ಸಿಕ್ಕಾಕೊಂಡಿದ್ರು. ಮನ್ಸ್ ಮಾಡಿದ್ರೆ ಅವನು ಎಲ್ರನ್ನೂ ಜೈಲು ಕಳಿಸ್ಬೋದಾಯ್ತು. ಆದ್ರೆ ಅವನು ಏನು ಮಾಡ್ಲಿಲ್ಲ. ಮತ್ತಿನ್ನೇನ್ ನಡೀತು ಅಂದ್ರೆ, ಮಂಚಯ್ಯ ಮುಖ ಮುಚ್ಕೊಳಕ್ ಹೋಗಿ ಭೀಮ್ರಾವ್ ಕೈಯನ್ನೇ ಕುಯ್ದ್ಬಿಟ್ಟಿದ. ಆದ್ರೂ ಅವನ್ನ ಏನು ಮಾಡ್ಲಿಲ್ಲ ಭೀಮ್ರಾವ್, ಎಲ್ರನ್ನೂ ಹಾಗೆ ಹೋಗೋಗ್ ಬಿಟ್ಬಿಟ್ಟ. ಅಂದ್ರೆ ಈ ಆಟ ಇವ್ರು ಆಡ್ತಿರೋದು? ಅವನು ದಡ್ಡ ಅಲ್ದೆ ಬೇರೆ ಇನ್ನೇನ್ ನೀನೇ ಹೇಳು. ಅಯ್ಯೋ ಅಪ್ಪ, ದೊಡ್ಡ ಮೂರ್ಖ ಭೀಮ್ರಾವ್. ಹೌದು ಅಪ್ಪ, ಶತ ಮೂರ್ಖ ಅನ್ನಿ. ಸರಿಯಾಗಿ ಹೇಳಿದೆ ನೋಡು. ನಿಜವಾಗ್ಲೂ ಇವರು ದೊಡ್ಡ ಕೆಲ್ಸನೇ ಮಾಡ್ತಿರೋದು.